ಮಾಧ್ಯಮ ಮಿತ್ರರೇ, ನಿನ್ನೆ ಪುತ್ತೂರಿನ ಇಲ್ಲಿ ಆಗಿರುವಂತಹ ಒಂದು ಘಟನೆಯ ಬಗ್ಗೆ ಭಾರತೀಯ ಜನತಾ ಪಾರ್ಟಿ ಅದನ್ನು ಅತ್ಯಂತ ಗಮನಿಸಿದೆ. ನಿನ್ನೆ ಏನೊಂದು ಟ್ರಸ್ಟಿನ ಹೆಸರಲ್ಲಿ ಜನಮನ ಕಾರ್ಯಕ್ರಮ ಅನ್ನೋ ರೂಪದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು. ಸರಿಸುಮಾರು ಒಂದೂವರೆ ತಿಂಗಳಿಂದ ಬಹಳಷ್ಟು ಸಂಖ್ಯೆ ಜನ ಸೇರ್ತಾರೆ, ಲಕ್ಷ ಜನ ಸೇರ್ತಾರೆ ಅನ್ನೋ ರೀತಿಯಲ್ಲಿ ಮಾಧ್ಯಮಗಳಲ್ಲಿ ಬಿತ್ತರಿಸಿರುವುದನ್ನು ನಾವೆಲ್ಲರೂ ಕಂಡಿದ್ದೇವೆ, ನೀವು ಕೂಡ ಗಮನಿಸಿದ್ದೀವಿ. ನಿನ್ನೆ ನಡೆದಂಥ ಕಾರ್ಯಕ್ರಮ ಯಾವ ಕ್ರೀಡಾ ಇಲಾಖೆಯನ್ನೊಂದು ಯೋಜನೆ ಕ್ರೀಡಾ ಇಲಾಖೆಯಿಂದ ಒಂದು ನಡೆಸಿಕೊಂಡು ಬಂದಿರುವಂತಹ ಒಂದು ಮೈದಾನದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥದ್ದು. ಪ್ರಥಮವಾಗಿ ಆ ಕಾರ್ಯಕ್ರಮವನ್ನಲ್ಲಿ ಆಯೋಜನೆ ಮಾಡಿರುವಂಥದ್ದು ಕೂಡ ನಮಗೆ ಅಷ್ಟು ಸಮಂಜಸ ಅಂತ ಕಾಣಲಿಲ್ಲ. ಕ್ರೀಡಾ ಇಲಾಖೆ ಅಂತ ಹೇಳುವಾಗ ಅದಕ್ಕೆ ಅದರದ್ದೇ ಆದೊಂದು ಪರಿಮಿತಿ, ಒಂದು ವ್ಯವಸ್ಥೆಗಳಿರ್ತವೆ. ಅದನ್ನು ಕ್ರೀಡಾಪಟುಗಳಿಗೆ ಒಂದಷ್ಟು ಉಪಯೋಗಿಸಿಕೊಳ್ಳಿಕ್ಕೆ ಬೇಕಾದಂಥ ಬೇರೆ ಬೇರೆ, ಉದಾಹರಣೆಗೆ ಯಾವುದೇ ಟ್ರ್ಯಾಕ್ಗಳಿರ್ಬೋದು, ಅದರಲ್ಲಿ ಆ ಮೈದಾನವನ್ನು ಹಾಳು ಮಾಡದ ರೀತಿಯಲ್ಲಿ ಒಂದು ಸುತ್ತೋಲೆ ಇರುವಂಥದ್ದು ಸರ್ವಸಾಮಾನ್ಯ ನಮಗೆಲ್ಲರೂ ಗೊತ್ತಿರುವಂಥ ಸಂಗತಿ. ಅಂಥ ಒಂದು ಶಾಲೆಗಳಿಗೆ ನಡೆಸಿಕೊಡ್ಲಿಕ್ಕೆ ಇರುವಂಥ ಒಂದು ಮೈದಾನದಲ್ಲಿ ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡುವುದಂತ ಹೇಳಿದರೆ ಆಯೋಜಕರು ಅದನ್ನು ಬಹಳಷ್ಟು ಗಂಭೀರವಾಗಿ ಗಮನಿಸಬೇಕಿತ್ತು. ಪೊಲೀಸ್ ಇಲಾಖೆ ಕೂಡ ಅದನ್ನು ಅತ್ಯಂತ ಪೂರ್ಣವಾಗಿ ನೋಡಿಕೊಂಡು ಅದಕ್ಕೆ ಯಾವುದೋ ರೀತಿಯ ಅನುಮತಿಯನ್ನು ಮಾಡಬೇಕು ಅನ್ನೋದನ್ನು ಕೂಡ ಗಮನಿಸಬೇಕಾದಂಥ ಅವಶ್ಯಕತೆ ಇತ್ತು. ಇದೆಲ್ಲವನ್ನು ಮೀರಿ ನಿನ್ನೆ ಮುಖ್ಯಮಂತ್ರಿಗಳು ಬರುವಂತಹ ಸಂದರ್ಭವನ್ನು ಗಮನಿಸುವಾಗ ಬಡ ಜನರು ಅತ್ಯಂತ ಹೆಚ್ಚು ಸಂಖ್ಯೆಯಲ್ಲಿ ಸೇರಿದ್ರು. ಅವರಿಗೇನೋ ಒಂದಷ್ಟು ವಸ್ತ್ರಗಳ ವಿತರಣೆ, ಆಮೇಲೆ ಬಟ್ಟಲು, ಲೋಟೆ, ಆ ರೀತಿಯ ಒಂದು ಇದು ಏನು ಅದಕ್ಕೆ ವಿತರಣೆ ಮಾಡಬೇಕಂತ ಆಯೋಜನೆ ಮಾಡಿದ್ರು. ಅಲ್ಲಿ ಸರಿಸುಮಾರು 9:30-10 ಗಂಟೆಗೆ ಜನರೆಲ್ಲ ಬಂದಿರುವಾಗ ಒಮ್ಮೆ ಒಳಗೆ ಹೋದವರನ್ನ ಮತ್ತೆ ಅಲ್ಲಿ ಒಂದು ಸರಿಯಾದ ವ್ಯವಸ್ಥೆಯಲ್ಲಿ ನೋಡಿಕೊಳ್ಳುವಂಥದ್ದು ಆಯೋಜಕರದ್ದೊಂದು ವ್ಯವಸ್ಥೆ. ಅದು ಬಂದವರಿಗೆ ಒಂದು ನೀರು ಕೊಡುವಂಥದ್ದು, ಹಸಿವಾದ ಸಂದರ್ಭದಲ್ಲಿ ಅವರಿಗೆ ಊಟೋಪಚಾರವನ್ನು ವ್ಯವಸ್ಥಿತ ರೂಪದಲ್ಲಿ ಮಾಡುವಂಥದ್ದು, ಅದು ಯಾವುದನ್ನೂ ಮಾಡದೆ ಒಂದು 9:30-10 ಗಂಟೆ ಬಂದಂತಹ ಒಂದು ಬಂಧುಗಳನ್ನೆಲ್ಲರನ್ನು ಕೂಡ ಕೂಡಿ ಹಾಕಿ ಮುಖ್ಯಮಂತ್ರಿಗಳೇ ತನ್ನ ಶಕ್ತಿ ಪ್ರದರ್ಶನವನ್ನು ಮಾಡಬೇಕು ಅನ್ನೋ ರೀತಿಯಲ್ಲಿ ಆಯೋಜನೆ ಮಾಡಿರುವಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಎಲ್ಲರ ಭಾವನೆಯಲ್ಲಿ ಇದ್ದದ್ದು ರಾಜಕೀಯೇತರ ಅನ್ನೋದನ್ನು ಕೂಡ ನಾವೆಲ್ಲರೂ ಗಮನಿಸಿದ್ದೇವೆ. ಆದರೆ ನಿನ್ನೆ ಅಲ್ಲಿ ಬಂದು ಮಾತಾಡಿದ್ದೆ ಬರೀ ರಾಜಕೀಯವನ್ನೇ. ಏನು ಅಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಬಗ್ಗೆ ಮೊನ್ನೆ ಒಂದು ತಿಂಗಳಿಂದ ನಾನು ಗಮನಿಸಿದ್ದೇನೆ, ವಿಡಿಯೋದಲ್ಲಿ ವೈರಲ್ ಆಗುವಂಥದ್ದು. ಮೋದಿಜಿಯ ಬಗ್ಗೆ ನಮ್ಮ ಯಾವುದೆಲ್ಲ ಪ್ರಮುಖರಿದ್ದಾರೆ, ಉದಾಹರಣೆ ಮಾಜಿ ಶಾಸಕರಾದ ಸಂಜೀವ್ ಮಠದವರ ಬಗ್ಗೆ, ನಮ್ಮ ಪಕ್ಷದ ಪ್ರಮುಖರಾದ ಅರುಣ್ ಪುತ್ತಿಲರ ಬಗ್ಗೆ ಈ ರೀತಿಯೆಲ್ಲ ಮಾತಾಡಿದನ್ನು ಕೂಡ ನಾನು ಗಮನಿಸಿ. ಅವರಿಗೆಲ್ಲ ಈ ಎಲ್ಲ ಮಾತುಕತೆಯ ಅವಶ್ಯಕತೆ ಅವರಿಗುಂಟಾ? ಹೀಗಾಗಿ ನಿನ್ನೆ ಆಗಿರುವಂತಹ ಅನಾಹುತಗಳ ಬಗ್ಗೆ ಇವರಿಗೆ ಪರ್ಮಿಷನ್ ಕೊಟ್ಟವರು ಯಾರು? ಇವತ್ತು ನಾವು ಆಸ್ಪತ್ರೆಗಳನ್ನ ಭೇಟಿ ಮಾಡಿ ಒಂದಷ್ಟು ಅಸ್ವಸ್ಥರನ್ನು ಕಾಣುವಂಥ ಕೆಲಸವನ್ನು ಮಾಡಿದ್ದೀವಿ, ನಾನು ಮತ್ತು ಸಂಜೀವನ ನಮ್ಮ. ಅಲ್ಲಿ ನೋಡುವಾಗ ಸರಿಯಾದ ಇಂಟಿಮೇಷನ್ ಕೂಡ ಪೊಲೀಸ್ ಇಲಾಖೆ ಹೋಗಿರುವಂಥದ್ದು ಕೂಡ ಕಾಣ್ತಾ ಇಲ್ಲ. ಡಾಕ್ಟರ್ ಹತ್ರ ಮಾತಾಡುವಾಗ ಅದಕ್ಕೆ ಸರಿಯಾದ ಯಾರೆಲ್ಲ ಒಂದಷ್ಟು ವಯಸ್ಸು 60-65-70 ವರ್ಷದ ವಯಸ್ಸರು ಯಾರೆಲ್ಲ ಬಂದಿದ್ದಾರೆ ಅವರಿಗೆ ಸರಿಯಾದ ಒಂದು ವ್ಯವಸ್ಥೆ ಇಲ್ಲದ ರೀತಿಯಿಂದ ಆ ರೀತಿಯ ಒಂದು ಅಲ್ಲಿ ಅನಾಹುತಗಳಾಗಿರುವಂಥದ್ದು. ಸಣ್ಣ ಮಕ್ಕಳು ಯಾವ ರೀತಿ ಬಂದರೆ ಯಾವ ರೀತಿ ಇರಬೇಕು ಅನ್ನೋದನ್ನು ಕೂಡ ಅವರು ಗಮನಿಸಬೇಕಿತ್ತು ಆಯೋಜಕರು. ಸರಿಸುಮಾರು ಒಂದು 2.5-3 ತಿಂಗಳೇನ 4 ತಿಂಗಳೇನ ಮಗುವಂತೆ ಸರಿಸುಮಾರು 4 ಗಂಟೆ ಮಿಸ್ ಆಗಿ ಯಾರ್ಯಾರೋ ಕೈಯಲ್ಲಿತ್ತು. ದೇವರ ದಯೆಯಿಂದ ಇವತ್ತು ನಿನ್ನೆ ಅವರು ಉಪಯೋಗ ಮಾಡಿರುವಂಥ ಜಾಗವನ್ನು ಕೂಡ ನಾವು ಗಮನಿಸಿದ್ದೇವೆ. ಮಾಲಿಂಗೇಶ್ವರನ ದೇವಸ್ಥಾನದ ಒಟ್ಟಲ್ಲಿ ಇನ್ನೇನು ಒಂದು ಕಾಲ್ನಡಿಗೆಯಲ್ಲಿ ಹೋಗುವಂಥದ್ದು ವ್ಯವಸ್ಥೆ ಅದು. ಆ ಭಾಗದಲ್ಲಿ ಒಂದಷ್ಟು ಯಾವುದೇ ಪರ್ಮಿಷನ್ ಇಲ್ಲದೆ ಐಸ್ ಕ್ರೀಮ್ ಮಾರುವಂಥದ್ದು ಯಾವುದು ಅದನ್ನು ಆ ರೀತಿ ಒಂದು ವೈಯಕ್ತಿಕವಾಗಿ ಟ್ರಸ್ಟಿಗೆ ಉಪಯೋಗಿಸಿಕೊಳ್ಳಿಕ್ಕೆ ಇರುವಂಥ ವ್ಯವಸ್ಥೆ ಅಂತ ನಮಗೆ ಗೊತ್ತಿರಲಿಲ್ಲ. ಇವತ್ತು ಕಳೆದ ಅನೇಕ ದಿವಸದಿಂದ ನಾವೆಲ್ಲರೂ ಈ ಕಾರ್ಯಕ್ರಮದ ಬಗ್ಗೆ ನೋಡಿದ್ದೇವೆ. ಅಲ್ಲಲ್ಲಿ ಬ್ಯಾನರ್ಗಳನ್ನು ಅಳವಡಿಸಿರುವಂಥದ್ದು. ನಾನು ಹೇಳೋದು ನಮ್ದೊಂದು ಪಕ್ಷ ಇತ್ತು ಅವತ್ತು, ರಾಜಕೀಯವಾಗಿ ಭಾರತೀಯ ಜನತಾ ಪಾರ್ಟಿ ಆಡಳಿತದಲ್ಲಿರುವ ಸಂದರ್ಭದಲ್ಲಿ ಅನೇಕ ದೇವಸ್ಥಾನಗಳಲ್ಲಿ ವ್ಯವಸ್ಥಾಪನಾ ಸಮಿತಿ ಇತ್ತು.
ಅಲ್ಲೊಂದು ರಾಜಕೀಯೇತರ ವ್ಯಕ್ತಿಗಳನ್ನ ಅಲ್ಲಿ ಒಂದು ವ್ಯವಸ್ಥಾನ ಸಮಿತಿಯಲ್ಲಿ ಇಟ್ಟುಕೊಂಡು ಅದೊಂದು ದೇವಸ್ಥಾನವನ್ನು ಸಾರ್ವಜನಿಕವಾಗಿ ಒಳ್ಳೆ ರೀತಿಯಲ್ಲಿ ನಡೆಸಿಕೊಳ್ಳಿಕ್ಕೆ ಇರುವಂಥ ಒಂದು ವ್ಯವಸ್ಥೆ. ಇವತ್ತು ನೋಡಿದರೆ ಇಡೀ ಕ್ಷೇತ್ರದಲ್ಲಿ ಎಲ್ಲಿ ನೋಡಿದ್ರೆ ವ್ಯವಸ್ಥಾಪನಾ ಸಮಿತಿ ಹೆಸರಲ್ಲಿ ಇವರ ವೈಯಕ್ತಿಕ ಕಾರ್ಯಕ್ರಮವನ್ನು ಬಿಂಬಿಸುವಂಥ ಒಂದು ಪ್ರಚಾರದ ವ್ಯವಸ್ಥೆಯನ್ನು ಮಾಡುತ್ತೆ ಅಂತ ಹೇಳಿದ್ರೆ ಕಾನೂನು ಇವರಿಗೆ ಕೇಳುವವರೇ ಇಲ್ವಾ ಅನ್ನೋ ರೀತಿಯಲ್ಲಿ ನಮಗೆ ಸಂಶಯ ಉಂಟು. ನಿನ್ನೆ ನಡೆದಿರುವಂಥ ಘಟನೆ ಬಗ್ಗೆ ನಾನು ಹೇಳುವುದಿದ್ರೆ ಈ ರೀತಿಯ ಘಟನೆಗೆ ಯಾರು ಕಾರಣರು? ಜಿಲ್ಲಾಡಳಿತ ಇದನ್ನು ಸರಿಯಾಗಿ ಗಮನಿಸಬೇಕಿತ್ತು. ಇದಕ್ಕೆ ಪೂರಕವಾಗಿ ಇನ್ನೇನು 2-3 ತಿಂಗಳೊಳಗೆ ಮೊದಲು ನಮಗೆ ಬೆಂಗಳೂರಿನಲ್ಲಿ ಒಂದು ಘಟನೆ ನಡೆದಿತ್ತು. IPL RCB ಅವರ ವಿಜಯೋತ್ಸವವನ್ನು ಆಚರಣೆ ಅಂತ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ದೊಡ್ಡ ಮಟ್ಟದ ಅನಾಹುತ ಆಯಿತು. ಇಡೀ ಜನ ಪ್ರಶ್ನೆ ಮಾಡಲಿಕ್ಕೆ ಪ್ರಾರಂಭ ಮಾಡುವಾಗ ದಕ್ಷ ಅಧಿಕಾರಿಗಳನ್ನ ಅಮಾನತು ಮಾಡೋದ್ರ ಮುಖಾಂತರ ಅವರ ತೀಟೆಯನ್ನು ತೀರಿಸಿಕೊಂಡರು. ಇವತ್ತು ಇಲ್ಲಿ ಯಾರ್ದು ತಪ್ಪು ಅಂತ ನನಗೆ ಕಾಣಲಿಕ್ಕೆ ಸಂಶಯ ಕಾಣ್ತಾ ಉಂಟು. ಯಾರಿವರಿಗೆ ಅಧಿಕಾರ ಕೊಟ್ಟದ್ದು, ಯಾರಿದಕ್ಕೆ ತಪ್ಪಿತಸ್ಥರು ಅನ್ನೋದನ್ನ ಜನ ಕೇಳ್ತಾ ಇದ್ದಾರೆ. ಹಾಗಾಗಿ ಇದು ಯಾರ ಬಗ್ಗೆ ಯಾರಿಂದ ತಪ್ಪಾಗಿದೆ, ಈ ರೀತಿ ಆಗುವುದಕ್ಕೆ ಕಾರಣ ಏನು, ಮತ್ತೆ ವೈಯಕ್ತಿಕ ಕಾರ್ಯಕ್ರಮವನ್ನು ಮಾಡೋದಿದ್ರೆ ಸರಿಸುಮಾರು 1 ಲಕ್ಷ ಜನ ಬರ್ತಾರೆ ಅಂತ ಹೇಳುವಾಗ ಒಂದು 10,000 ಜನ ಸೇರುವಂತ ಒಂದು ಜಾಗದಲ್ಲಿ ಈ ಕಾರ್ಯಕ್ರಮವನ್ನು ಮಾಡುವುದಿದ್ರೆ 10,000 ಜನ ಸೇರುವಂತ ಜಾಗದಲ್ಲಿ 1 ಲಕ್ಷ ಜನ ಸೇರಿದ್ರೆ ಆ ಲೆಕ್ಕ ನನಗೆ ಕಾಣ್ತಿದೆ ಅಲ್ಲಿ ಸತ್ರು ತೊಂದರೆ ಇಲ್ಲ, ನನ್ನ ರಾಜಕೀಯ ಲಾಭಕ್ಕೋಸ್ಕರ ಈ ರೀತಿ ಮಾಡಿದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಉಂಟು. ಮಾಲಿಂಗೇಶ್ವರನ ದಯೆಯಿಂದ ಮಾಲಿಂಗೇಶ್ವರ ಅನ್ನೋದನ್ನು ತುಂಬಾ ಸಾರಿ ಇವತ್ತಿನ ಶಾಸಕರು ಮಾತಾಡುವಂಥದ್ದು ನಾವು ಕೇಳಿದ್ದೇವೆ. ಏನಾದರೂ ಅವರಿಗೆ ಒಂದಷ್ಟು ಅದರ ಬಗ್ಗೆ ಪರಿಜ್ಞಾನ ಇರ್ತಿದ್ರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಬಂದಿದ್ರು, ಸಮಯಕ್ಕೆ ಸರಿಯಾಗಿ ಅವರನ್ನು ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಕರ್ಕೊಂಡು ಬರ್ಬೋದಿತ್ತಲ್ಲ. ಮಾಲಿಂಗೇಶ್ವರವನ್ನು ಬಹಳಷ್ಟು ಅಭಿವೃದ್ಧಿ ಮಾಡಿದ್ದೇನೆ ಅನ್ನೋದಕ್ಕೆ ನಮಗೆ ಸಂತೋಷ ಇತ್ತು. ಒಂದು ರಾಜ್ಯದ ಮುಖ್ಯಮಂತ್ರಿಗಳು ಮಾಲಿಂಗೇಶ್ವರ ಸಾನ್ನಿಧ್ಯಕ್ಕೆ ಅವರನ್ನು ಕರ್ಕೊಂಡು ಹೋಗ್ಬೋದಿತ್ತಲ್ಲ. ಇದೆಲ್ಲವನ್ನು ಕಾಣುವ ಕೇವಲ ರಾಜಕೀಯ ಲಾಭಕ್ಕೋಸ್ಕರ ಬಡ ಜನರನ್ನ ಕರೆಸಿ ಅವರನ್ನಷ್ಟು ಗೂಡಿ ಹಾಕಿ ಒಂದಷ್ಟು ಹಿಂಸೆ ಕೊಟ್ಟದ್ದು ಬಿಟ್ಟರೆ ಬೇರೇನೂ ಅಲ್ಲಿ ನನಗೆ ಕಾಣಲಿಕ್ಕಿಲ್ಲ. ಇಡೀ ಜನ ಮಾತಾಡ್ಕೊಂಡು ಹೋಗ್ತಾ ಇದ್ರು. ನಾನು ಕೂಡ ನಿನ್ನೆ ಸರಿಸುಮಾರು 9:30-10 ಗಂಟೆ ರಾತ್ರಿ ಇಲ್ಲೇ ಇದ್ದೆ. ಜನ ದೇವರ ಯಾವ ರೀತಿ ಶಾಪ ಇಟ್ಕೊಂಡು ಹೋದ್ರು. ಇವರು ಹೋಗುವಂಥ ವ್ಯವಸ್ಥೆ ಇರಲಿಲ್ಲ, ಬಸ್ಸಿನ ವ್ಯವಸ್ಥೆ ಇರಲಿಲ್ಲ. ಕೊನೆಗೆ ಏನೇನೋ ಮಾಡಿ ಅವರವರ ಮನೆಗೆ ತೆರಳುವಂಥದ್ದು ಕಾಣಲಿಕ್ಕೆ ಸಿಕ್ಕಿದ್ದು ನಮಗೆ. ಹಾಗಾಗಿ ಇದಕ್ಕೆ ಯಾರಿಂದ ಇದು ತಪ್ಪಾಗಿದೆ, ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾ ಆಡಳಿತ ಸರಿಯಾದ ಇದಕ್ಕೆ ಒಂದು ವ್ಯವಸ್ಥೆಯನ್ನು ತೋರಿಸಬೇಕು. ಮತ್ತೆ ಯಾರಿಂದ ಈ ತಪ್ಪು ಆಗಿದೆ ಅನ್ನೋದರ ಬಗ್ಗೆ ಸರಿಯಾದ ಕಾನೂನು ರೀತಿಯಲ್ಲಿ ಕ್ರಮವನ್ನು ಜರುಗಿಸಬೇಕು ಅಂತ ಹೇಳುವ ಉದ್ದೇಶಕ್ಕೋಸ್ಕರ ಇವತ್ತು ನಮ್ಮೊಂದು ಪತ್ರಿಕಾಗೋಷ್ಠಿಯನ್ನು ಕರೆದಿರುವಂಥದ್ದು. ನಾನು ಸಿದ್ದರಾಮಯ್ಯರ ಹತ್ರ, ಮುಖ್ಯಮಂತ್ರಿಗಳ ಹತ್ರ ಒಂದಷ್ಟು ಬಿಜೆಪಿ ಅವರಿಗೆ ಕಮ್ಮಿ ಕೊಡಿ, ಕಾಂಗ್ರೆಸ್ನವರಿಗೆ ಜಾಸ್ತಿ ಕೊಡಿ ಅಂತ ಸಿದ್ದರಾಮಯ್ಯರಿಗೆ ನಾನು ಉಲ್ಲೇಖ ಮಾಡುವಾಗ ಸಿದ್ದರಾಮಯ್ಯವರು ಆ ರೀತಿಯವರಲ್ಲ, ಇಡೀ ಜನರಿಗೋಸ್ಕರ ಮುಖ್ಯಮಂತ್ರಿಗಳಾದವರು, ಅವರು ಇಡೀ ಜನರನ್ನು ಒಂದೇ ಸಮಾನವಾಗಿ ನೋಡುವವರು ಅನ್ನೋ ರೀತಿಯಲ್ಲಿ ಇವರು ಮಾತಾಡಿಸುವುದು ಅಂತ ಹೇಳಿದರೆ ಅದು ನಾಚಿಕೆ ಅಲ್ಲ ಅಂತ ನಾನು ಕೇಳುವಂಥದ್ದು. ಬಿಜೆಪಿಯವರಿಗೆ ಸ್ವಲ್ಪ ಕಡಿಮೆ ಕೊಡಿ, ನಮಗೆ ಸ್ವಲ್ಪ ಜಾಸ್ತಿ ಕೊಡಿ ಅನ್ನೋ ರೀತಿಯಲ್ಲಿ ಅವ್ರು ಕೇಳಿದ್ರಂತೆ. ಅದೆಲ್ಲ ಒಂದು ಉಲ್ಲೇಖ. GST ಬಗ್ಗೆ ಉಲ್ಲೇಖ ಮಾಡಿದ್ರು. GSTಗೂ ಅದಕ್ಕೆ ಏನು ಸಂಬಂಧ ಇದೆ? ಇದು ಯಾವುದೋ ಒಂದು ಟ್ರಸ್ಟಿನ ಸಭೆ ಅಂತ ನಾವು ಕೂಡ ಭಾವಿಸಿದೆವು. ವಸ್ತ್ರ ದಾನ ಮಾಡುವಂಥದ್ದು, ಪಾತ್ರೆ ಕೊಡುವಂಥದ್ದು, ಗ್ಲಾಸ್ ಕೊಡುವಂಥದ್ದು, ಚಮಚ ಕೊಡುವಂಥದ್ದು, ಇದೆಲ್ಲ ಮಾಡಲಿ. ಉಳ್ಳವರು ಶಿವಾಲಯ ಕಟ್ಟುವರೆ ಅಂತ ಹೇಳಿದ್ದಾರೆ. ಹಾಗೆ ಉಳ್ಳವರು ದಾನ ಮಾಡ್ತಾರೆ. ಹಾಗೆ ಮಾಡಬೇಕಿದ್ರೆ, ದಾನ ಮಾಡಬೇಕಿದ್ರೆ ಇಲ್ಲಿ ರಾಜಕೀಯ ಯಾಕೆ ಬರಬೇಕು, ಮೋದಿ ಯಾಕೆ ಬರಬೇಕು, ಇನ್ನೊಬ್ಬ BJP ಯಾಕೆ ವಿಚಾರ ಬರಬೇಕು ಅಂತ ನಾನು ಹೇಳುವಂಥದ್ದು. ದಾನ ಮಾಡೋದಿದ್ರೆ ಬಲಗೈಯಲ್ಲಿ ಕೊಟ್ಟದ್ದು ಎಡಗೈ ಗೊತ್ತಾಗಬಾರ್ದಂತೆ, ಸರಿಯಾ? ಅದನ್ನು ದಾನ ಅಂತ ಹೇಳ್ತಾರೆ. ಅಲ್ಲ, ಹಿರಿಯರು ನನಗೆ ಗೊತ್ತಿಲ್ಲ, ಹಿರಿಯರು ಹೇಳ್ತಾ ಇದ್ರು. ಇದು ದಾನ ಕೊಡಬೇಕಿದ್ರೆ ಕೇಂದ್ರದಿಂದ ಹಿಡಿದು ಇಲ್ಲಿ ಪುತ್ತೂರಿನ ತನಕ ರಾಜಕೀಯ ಯಾಕೆ ಮಾತಾಡಬೇಕು ಅಂತ ಇರುವಂಥದ್ದು. ಕ್ಯಾಂಪ್ದು ಪ್ರೋಗ್ರಾಮ್ ಆಗುವಾಗ ಅಮಿತ್ ಶಾ ಸಹ ರಾಜಕೀಯ ಮಾತಾಡಿದ್ರು ನೋಡಿ. ಕ್ಯಾಂಪ್ಕದ ಅವರು 50ನೇ ವರ್ಷದ ಸಹಕಾರಿ ಕಾರ್ಯಕ್ರಮಕ್ಕೆ ಬಂದರು. ಅವರು ಸರ್ಕಾರದ ಯೋಜನೆಗಳನ್ನು ಆಗ ಹೇಳಿದ್ರು. ನಾನು ಶಾಸಕನಾಗಿದ್ದೆ. ಇಡೀ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರಿದ್ದರು, ಮಂತ್ರಿಗಳು ಇದ್ದರು. ಅದೊಬ್ಬ ವ್ಯಕ್ತಿಯ ಕಾರ್ಯಕ್ರಮ ಅಲ್ಲ, ದಾನ ಮಾಡುವಂಥ ಕಾರ್ಯಕ್ರಮ ಅಲ್ಲ, ವಸ್ತ್ರದಾನದ್ದು ಕಾರ್ಯಕ್ರಮ ಅಲ್ಲ. ಅರ್ಥ ಆಯ್ತಾ? ಚುನಾವಣೆಗೆ 2 ತಿಂಗಳ ಮುಂಚೆ ನಮ್ಮದು ಚುನಾವಣಾ ಪೂರ್ವ ಸಿದ್ಧತೆ ಅಲ್ಲಿಂದ ಆಗ್ತಾ ಇತ್ತು, ಸರಿಯಾ? ಇನ್ನೂ ಚುನಾವಣೆಗೆ ಇಲ್ಲಿ 2.5 ವರ್ಷ ಉಂಟು ಕರ್ನಾಟಕದಲ್ಲಿ. 2.5 ವರ್ಷ ಇರುವಾಗ ಈಗ ಇದು ಅವಶ್ಯಕತೆ ಉಂಟಾ ಅಂತ ನಾವು ಹೇಳುವಂಥದ್ದು, ಸರಿಯಾ? ಪೊಲೀಸ್ ಇಲಾಖೆ ಕೂಡ ಅವರು 25,000 ಜನ
ಮತ್ತೆ 12,000 ಚೇರ್ ಹಾಕಿದ್ದು ಅದರ ಮಾಹಿತಿ ಅವರೇ ಕೊಟ್ಟರು. ಪೊಲೀಸ್ ವೈಫಲ್ಯ ಕೂಡ ನನಗೆ ಕಾಣ್ತಾ ಇಲ್ವಾ? ನೂರಕ್ಕೆ ನೂರು ನೋಡಿ. ನಮಗೆ ಪೊಲೀಸರು ಯಾವ ಚಾಯರ ಸಂಖ್ಯೆ ತಗೊಂಡಿದ್ದಾರೆ ಅಂತ ಗೊತ್ತಿಲ್ಲ. ನಾವು ಚಾಯರ ಹಾಕಿದವರಲ್ಲಿ ನಮಗೆ ಅವರು ಚಾಯರ ಹಾಕಿದವರು ನಮಗೆ ಕೊಟ್ಟಂತ ಸಂಖ್ಯೆ ಅರ್ಥ ಆಯ್ತಾ? ನನ್ನ ಪೊಲೀಸ್ ಕೂಡ ಹೇಳಿದ್ದಾರೆ 10,000 ಚೇರ್ ಹಾಕಿದ್ದಾರೆ. 12,000 ಸರಿ ಉಂಟು. 25,000 ಜನ ಸೇರಿದ್ದು ಒಂದು ಇಲ್ಲಿ. ಅಲ್ಲ 1 ಲಕ್ಷ ಹಾಗಾದ್ರೆ ಎಲ್ಲಿಂದ ಬಂತು ಅಂತ ಹೇಳಿ ಆಗ ಇವರು ಗಮನಿಸ್ಬೇಕಿತ್ತಲ್ಲ. ಪೊಲೀಸ್ ಓಕೆ ಸರ್, ವೈಫಲ್ಯ ಅಂತ 12,000 ಚಾಯರ್ ಹಾಕಿ 1 ಲಕ್ಷ ಬರ್ತಾರೆ ಅಂತ ಆದ್ರೆ ಪೊಲೀಸ್ ವೈಫಲ್ಯ ಅಂತ ಹೇಳೋದಕ್ಕೆ ಪೂರಕವಾಗಿ ಮಿಸ್ಯೂಸ್ ಆಗಿದೆ ಪೊಲೀಸ್ ಮತ್ತೆ ಇಲಾಖೆಯ. ನೋಡಿ, ಈಗ ಇವತ್ತು ಪೊಲೀಸ್ ಇಲಾಖೆಯನ್ನು ಕಾಂಗ್ರೆಸ್ಸಿಗರು ಅವರಿಗೆ ಬೇಕಾದ ರೀತಿಯಲ್ಲಿ ಕುಣಿಸುವಂಥದ್ದು ಕಾಣ್ತಾ ಉಂಟು. ನಮ್ಮದು ಯಾವುದಾದ್ರೂ ಒಂದು ಕಾರ್ಯಕ್ರಮ ಆಗೋದಿದ್ರೆ ತಕ್ಷಣ 10 ಗಂಟೆಗೆ ಬಂದು ಅದನ್ನ ಏನೆಲ್ಲ ಅವರದ್ದು ಕಾನೂನು ರೀತಿಯಲ್ಲಿ ಮಾಡಬೇಕಾ ಅದನ್ನು ಮಾಡುವಂಥದ್ದು ನಾವು ಅದಕ್ಕೆ ಒಪ್ಪಿಗೆ ಕೊಡ್ತೇವೆ. ಕಾನೂನಲ್ಲಿ ನಾವೇನು ತೊಂದರೆ ಮಾಡಲ್ಲ. ನೋಡಿ, ಇದೊಂದು ಸ್ಟೇಟ್ ಇಶ್ಯೂ. ಒಬ್ಬ ಮುಖ್ಯಮಂತ್ರಿ ಬಂದು ಇಲ್ಲಿ ನೂಕುನುಗ್ಗಲಾಗಿ 13 ಜನ ಆಸ್ಪತ್ರೆಗೆ ಹೋಗಿದ್ದಾರೆ ಅಂತ ಆದ್ರೆ ಇದು ರಾಜ್ಯ ಸರ್ಕಾರದ ವೈಫಲ್ಯ, ಗೃಹ ಇಲಾಖೆಯ ವೈಫಲ್ಯ, ಜಿಲ್ಲಾಡಳಿತದ ವೈಫಲ್ಯ. ಮುಖ್ಯಮಂತ್ರಿಗಳು ಬಂದು ನಡೆದಂತ ಒಂದು ಕಾರ್ಯಕ್ರಮದ ಜಾಗ ಯೋಜನಾ ಮತ್ತು ಕ್ರೀಡಾ ಇಲಾಖೆ ಸೇರಿದಂತ ಒಂದು ಜಾಗ. ನಾನು ಶಾಸಕನಾಗಿರ್ಬೇಕಿದ್ರೆ ಆ ಒಂದು ತಾಲೂಕು ಕ್ರೀಡಾಂಗಣವನ್ನು ಕೇವಲ ಕ್ರೀಡೆಗೆ ಮಾತ್ರ ಕೊಡಬೇಕು, ಬೇರೆ ಯಾವುದೇ ಉದ್ದೇಶಕ್ಕೆ ಕೊಡಬಾರ್ದು ಅಂತೇಳಿ ಅವತ್ತು ತೀರ್ಮಾನ ಆಗಿತ್ತು. ಅದೇ ರೀತಿಯಲ್ಲಿ ಅದು ನಡ್ಕೊಂಡು ಬರ್ತಾ ಇತ್ತು. ಅಲ್ಲಿ ಹಾಕಿದಂಥ ಲಕ್ಷಾಂತರ ರೂಪಾಯಿಯ ಟ್ರ್ಯಾಕ್ಗಳು ಬಾಕಿ ಹಾಳಾಗ್ತದೆ, ಕ್ರೀಡಾ ಚಟುವಟಿಕೆಗೆ ಅಲ್ಲಿ ಸಮಸ್ಯೆ ಆಗ್ತದೆ, ಅದಕ್ಕೆ ಬೇಕಾಗಿ ಕ್ರೀಡೆಗೆ ಮಾತ್ರ ಕೊಡಬೇಕು ಅಂತೇಳಿ ಒಂದು ತೀರ್ಮಾನ ಸರ್ಕಾರದ ಉದ್ದೇಶ ಆಗಿತ್ತು. ಇವತ್ತು ಆ ಕ್ರೀಡಾಂಗಣವನ್ನು ಒಂದು ಟ್ರಸ್ಟಿಗೆ, ಒಂದು ವೈಯಕ್ತಿಕ ಕಾರ್ಯಕ್ರಮಕ್ಕೆ ಅನುಮತಿಯನ್ನು ಕೊಟ್ಟವರು ಯಾರು ಅಂತ ಹೇಳಿರುವಂಥದ್ದು ಯೋಜನಾ ಕ್ರೀಡಾ ಇಲಾಖೆ ಕೊಟ್ಟಿದ್ದ, ಜಿಲ್ಲಾಧಿಕಾರಿ ಕೊಟ್ಟಿದ್ದಾರ ಅಂತೇಳಿ. ಯಾರು ಕೊಟ್ಟಿದ್ದಾರೋ ಅವರು ಯಾವ ಕಂಡೀಷನ್ ಹಾಕಿ ಕೊಟ್ಟಿದ್ದಾರೆ. ಒಂದು ಇನ್ನೊಂದಲ್ಲಿ ಕಾರ್ಯಕ್ರಮ ಮಾಡಬೇಕಿದ್ರೆ ಇವತ್ತು ಸರ್ಕಾರ RSS ಬ್ಯಾನ್ ಮಾಡಬೇಕು, ಮತ್ತೊಂದು ಸಂಘ ಸಂಸ್ಥೆಗಳು ಯಾವುದೇ ಕಾರ್ಯಕ್ರಮ ಮಾಡಬೇಕಿದ್ರೆ ಒಂದಷ್ಟು ಕಂಡೀಷನ್ ಹಾಕಿದೆ. ಯಾವ ಜಾಗದಲ್ಲಿ ಎಷ್ಟು ಜನ ಸೇರ್ಬೇಕಿದ್ರೆ ಏನೇನು ಮಾಡಬೇಕು ಅಂತೇಳಿ ಕಂಡೀಷನ್ ಹಾಕಿದ್ದಾರೆ. ಬಹುಶಃ ನಮ್ಮ IPL RCB ಅಲ್ಲಿ ಘಟನೆ ಆದ ಮೇಲೂ ಕೆಲವು ನಿಯಮಗಳನ್ನು ಹಾಕಿದ್ದಾರೆ. ಇವತ್ತು ಪುತ್ತೂರು ತಾಲೂಕಿನ ತಾಲೂಕು ಕ್ರೀಡಾಂಗಣದಲ್ಲಿ 10,000 ಚೇರ್ ಹಾಕಿದ್ದಾರೆ. ನನಗೆ ಒಂದು ಮಾಹಿತಿ ಪ್ರಕಾರ ಯಾರು ಹಾಕಿದ್ರು ಅಂದ್ರೆ ಶಾಮಿಯಾನದವರು 2,000 ರಿಸರ್ವ್ ಇಟ್ಟಿದ್ರು. 10,000 ಚೇರ್ ಹಾಕಿ 1 ಲಕ್ಷ ಜನವನ್ನು ಸೇರಿಸುವಾಗ ಈ ಪೊಲೀಸ್ ಇಲಾಖೆ ಎಲ್ಲಿದ್ರು? ಇಲ್ಲ ಅನುಮತಿ ಕೊಟ್ಟವರು ಎಲ್ಲಿದ್ರು? 1 ಲಕ್ಷ ಜನ ಸೇರಿದ್ದಾರೆ ಅಂತ ಹೇಳ್ತಾರೆ. ಚೇರ್ ಹಾಕ್ಲಿಕ್ಕೆ ಆಗುದು 10,000 ಹಾಕಿದ್ದೆ 10,000. ಈ 1 ಲಕ್ಷ ಜನವನ್ನು ಎಲ್ಲಿ ಸೇರಿಸಿದ್ರು? ಯಾಕೆ ಈ ರೀತಿ ಆಯ್ತು ಅಂತ ಹೇಳೋದಕ್ಕೆ ನಾನು ಉಲ್ಲೇಖ ಮಾಡ್ತಾ ಇದ್ದೇನೆ. ಹಾಗಾದ್ರೆ ಪೊಲೀಸ್ ಇಲಾಖೆ ಮತ್ತು ಅನುಮತಿ ಕೊಟ್ಟಂತ ಯಾವ ಇಲಾಖೆ ನಿಯಮಬಾಹಿರವಾಗಿ ನಡ್ಕೊಂಡಿದೆ ಅಂತೇಳಿ ಹೇಳಿ ಆಯ್ತು. ಆ ಘಟನೆ ಆದಂತ ಸಂದರ್ಭದಲ್ಲಿ ಇವತ್ತು ಆ ಪೊಲೀಸ್ ಇಲಾಖೆ ಏನು ಅಲ್ಲಿ ಕ್ರಮವನ್ನು ತಗೊಂಡಿತ್ತು? 13 ಜನ ಸರ್ಕಾರಿ ಆಸ್ಪತ್ರೆಗೆ ಬಂದು ಚಿಕಿತ್ಸೆಯನ್ನು ಪಡ್ಕೊಂಡಿದ್ದಾರೆ. ಅದರಲ್ಲಿ 2 ಜನ ಒಳರೋಗಿಗಳಾಗಿ ಚಿಕಿತ್ಸೆಯನ್ನು ಪಡ್ಕೊಂಡಿದ್ದಾರೆ. ಶ್ರೀಮತಿ ಲೀಲಾವತಿ ಎನ್ನುವರು ಕಡಬದವರು, ಬೀಪಾತ್ಮ ಎನ್ನುವರು ಬೆಳ್ಳಾರಿಯವರು ಈಗಲೂ ಆಸ್ಪತ್ರೆಯಲ್ಲಿ ಇದ್ದರು ನಾನು ನೋಡುವಾಗ. ಇನ್ನು ಕೆಲವರು ಖಾಸಗಿ ಆಸ್ಪತ್ರೆಗೆ ಬಂದು ಟ್ರೀಟ್ಮೆಂಟ್ ತಗೊಂಡು ಹೋಗಿದ್ದಾರೆ. ಒಂದು ಘಟನೆ ಆಗಿದೆ, ಒಂದು ಇನ್ಸಿಡೆಂಟ್ ಆಗಿದೆ, 16 ಜನರಿಗೆ ಗಾಯ ಆಗಿದೆ, ಉಸಿರಾಟದ ಸಮಸ್ಯೆಗಳಾಗಿದೆ. ಇಂತಹ ಸಂದರ್ಭದಲ್ಲಿ ಸರ್ಕಾರಿ ಆಸ್ಪತ್ರೆಯಿಂದ ಪೊಲೀಸ್ ಸ್ಟೇಷನ್ಗೆ ಇಂಟಿಮೇಷನ್ ಹೋಗಿದ್ದ. ಸರ್ಕಾರಿ ವೈದ್ಯಾಧಿಕಾರಿಗಳು ಇಷ್ಟು ಜನರಿಗೆ ಟ್ರೀಟ್ಮೆಂಟ್ ಕೊಡುವಾಗ ಅದನ್ನು ಜಿಲ್ಲಾಡಳಿತಕ್ಕೆ ತಿಳಿಸಿದಾರ? ಇಂಟಿಮೇಷನ್ ಕೊಟ್ಟಿದ್ದೆ ಅಲ್ಲಿ FIR ಆಗಿದೆ. FIR ಯಾರ ಮೇಲೆ ಮಾಡಿದ್ದಾರೆ? RCB ಇದ್ದು 11 ಜನ ಮರಣ ಹೊಂದಿದಾಗ ಅಲ್ಲಿ FIR ಮಾಡಿದರು.
ಪೊಲೀಸ್ ಕಮಿಷನರ್ಗಳು ಸಸ್ಪೆಂಡ್ ಮಾಡಿದರು, ಒಂದಷ್ಟು ಪೊಲೀಸರನ್ನು ಅಮಾನತು ಮಾಡಿದರು. ಇಲ್ಲಿ ಏನು ಕ್ರಮ? ಇಲ್ಲಿ ಜೀವಹಾನಿ ಆಗಲಿಲ್ಲ, ಆದರೆ ಇವತ್ತು 10-13 ಜನ ಇವತ್ತು ಈ ಒಂದು ಘಟನೆಯಿಂದ ಆಸ್ಪತ್ರೆ ಸೇರುವಂಥ ಕೆಲಸ ಆಯಿತು. ಇಂತಹ ಘಟನೆಗಳ ಬಗ್ಗೆ ಸರ್ಕಾರದ ನಿಲುವು ಏನು ಅಂತೇಳಿ ಒಬ್ಬ ಮುಖ್ಯಮಂತ್ರಿ ಬರುವಂಥ ಕಾರ್ಯಕ್ರಮದಲ್ಲಿ ಈ ರೀತಿಯ ಬೇಜವಾಬ್ದಾರಿ ಕೆಲಸವನ್ನು ಕೆಲವು ಇಲಾಖೆಗಳು ಮತ್ತು ಆಯೋಜಕರು ಮಾಡಿದ್ದಾರೆ ಎನ್ನುವಂಥದ್ದು ನಮ್ಮ ಆರೋಪ. ಇನ್ನೊಂದು, ಈ ಕಾರ್ಯಕ್ರಮ ಬಹುಶಃ ಒಂದು ಟ್ರಸ್ಟಿಗೆ ಸಂಬಂಧಪಟ್ಟದ್ದು. ದೇವಸ್ಥಾನದ ಬಗ್ಗೆ ಉಲ್ಲೇಖ ಮಾಡಿದ್ದು, ಮಾಲಿಂಗೇಶ್ವರ ದೇವಸ್ಥಾನದ ಗದ್ದೆ ಪೂರ್ತಿ ಸಂತೆಗೆ, ಐಸ್ ಕ್ರೀಮಿಗೆ, ಪಾರ್ಕಿಂಗ್ಗೆ. ಮಾಲಿಂಗೇಶ್ವರ ದೇವಸ್ಥಾನದಿಂದ ಅನುಮತಿ ಕೊಟ್ಟಿದ್ದಾರೆ ಅದಕ್ಕೆ. ಅಲ್ಲ, ದೇವಸ್ಥಾನದ ಗದ್ದೆಯನ್ನು ಇಂಥ ಕಾರ್ಯಕ್ರಮಗಳಿಗೆ ಉಪಯೋಗ ಮಾಡಲಿಕ್ಕೆ ಅವಕಾಶ ಇದೆಯಾ? ಉಲ್ಲೇಖ ಮಾಡಿದ್ರು, ಪುತ್ತೂರು ತಾಲೂಕಿನ ಎಲ್ಲ ದೇವಸ್ಥಾನಗಳು ಈ ಕಾರ್ಯಕ್ರಮಕ್ಕೆ ಬ್ಯಾನರ್ ಹಾಕಿದೆ. ಧಾರ್ಮಿಕ ದತ್ತಿ ಇಲಾಖೆಯ ಅಂಡರಲ್ಲಿ ಬರ್ತದೆ. ಅಲ್ಲಿ ರಾಜಕೀಯ ಚಟುವಟಿಕೆ ಮಾಡಬಾರ್ದು, ಅಲ್ಲಿಯ ವ್ಯವಸ್ಥಾಪನಾ ಸಮಿತಿಯವರು ರಾಜಕೀಯ ಅದಲ್ಲಿ ಇರಬಾರ್ದು ಅಂತೇಳಿ ನಿಯಮ ಇದೆ, ಸರಿಯಲ್ಲ? ಒಬ್ಬ ರಾಜಕೀಯ ವ್ಯಕ್ತಿ ಮಾಡುವಂತ ಈ ಕಾರ್ಯಕ್ರಮಕ್ಕೆ ಈ ದೇವಸ್ಥಾನಗಳು ಕಾನೂನು ಬಾಹಿರವಾಗಿ ಇಂಥ ಬ್ಯಾನರ್ಗಳನ್ನು ಅಳವಡಿಸಿ ಆ ದೇವಸ್ಥಾನದ ಹಣವನ್ನು ಕೂಡ ದುರುಪಯೋಗ ಮಾಡುವಂತ ಕೆಲಸ ಆಗಿದೆ ಅಂತೇಳಿ ಇದರ ಬಗ್ಗೆ ಕೂಡ ತನಿಖೆ ಆಗಬೇಕು ಅಂತ ಹೇಳುವಂಥದ್ದು. ಇಲ್ಲಿ ನಮ್ಮ ಉದ್ದೇಶ ಏನು ಅಂದರೆ, ಇವತ್ತು ಅಮಾಯಕರು ಈ ಒಂದು ಕಾರ್ಯಕ್ರಮದ ಮುಖಾಂತರ ಇವತ್ತು ಆಸ್ಪತ್ರೆ ಸೇರುವಂತ ಕೆಲಸ ಆಗಿದೆ. ಇಲ್ಲಿ ಬೇರೆ ಬೇರೆ ಇಲಾಖೆಗಳು ಕಾನೂನನ್ನು ಉಲ್ಲಂಘನೆ ಮಾಡುವಂತ ಕೆಲಸ ಮಾಡಿದ್ದಾರೆ. ಅದಕ್ಕಾಗಿ ಈ ಕುರಿತು ಸರ್ಕಾರ ಯಾರ್ಯಾರು ಕಾನೂನು ಉಲ್ಲಂಘನೆ ಮಾಡಿದ್ರು ಅವರ ಮೇಲೆ ಶಿಸ್ತು ಕ್ರಮವನ್ನು ತಗೊಳ್ಬೇಕು, ಕಾನೂನಾತ್ಮಕವಾಗಿ ಅವರ ಮೇಲೆ ಕ್ರಮ ತಗೊಂಡು ಜನರಿಗೆ ನ್ಯಾಯ ಕೊಡಬೇಕು ಅಂತೇಳಿ ನಮ್ಮ ಒತ್ತಾಯ. ನೋಡಿ, ಇನ್ನೇ ಶಾಸಕರಾದ ಮೇಲೆ ಆದರೂ ಅವರೊಂದು ರಾಜಕೀಯ ಪಾರ್ಟಿಯಲ್ಲಿ ಇರ್ತಾರೆ. ನಿನ್ನೆ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಎಲ್ಲ ನಾಯಕರು ಇದ್ರು ಅಲ್ಲಿ ವೇದಿಕೆಯಲ್ಲಿ, ಸರಿಯಾ? ಬಿಜೆಪಿ ಅವರು ಇರಲಿಲ್ಲ, ಜನತಾ ದಳದವರು ಇರಲಿಲ್ಲ, SDP ಅವರನ್ನು ಕರೆಯಲಿಲ್ಲ. ಅವರ ಭಾಷಣ ನೋಡಿದ್ರೆ ಅದು ಪೂರ್ತಿ ರಾಜಕೀಯ ಭಾಷಣ. ಅದರಲ್ಲಿ ಏನಾದರೂ ಧಾರ್ಮಿಕತೆ ಬರ್ತೊಂದಿದ್ರೆ ಹೌದು, ಇದನ್ನು ರಾಜಕೀಯ ಅಲ್ಲ ಅಂತ ಹೇಗೆ ಹೇಳುವಂಥದ್ದು ನಾವು? ಬಿಜೆಪಿಯ ಪ್ರಮುಖರು ನಿನ್ನೆ VIP ಸೀಟ್ಗಳಲ್ಲೇ ಆಸೀನರಾಗಿದ್ದರು. ವೇದಿಕೆಯಲ್ಲಿ ಯಾರಿದ್ದಾರೆ ಅಂತ ನನಗೆ ಕೇಳುವಂಥದ್ದು. ಯಾರನ್ನು ಗೆಸ್ಟ್ ಕರೆದಿದ್ದಾರೆ? ಸಂಜು ಮಠ ಅಂದ್ರನ್ನು ಗೆಸ್ಟ್ ಕರೆದಿದ್ದಾರೆ, ದಯಾನಂದರನ್ನು ಅಲ್ಲಿ ಕರೆದಿದ್ದಾರೆ, ಶಿವಕುಮಾರನ್ನು ಕರೆದಿದ್ದಾರೆ, ಅಲ್ಲ ಭಾಗೀರಥಿ ಮುರಳಿಯನ್ನು ಕರೆದಿದ್ದಾರೆ. ಕರೆದಿದ್ರೆ ಹೋಗ್ತಾ ಇದ್ರ ಯಾರು ಅಲ್ಲ, ಕರಿಬೇಕಲ್ಲ ಮಾರೆ. ನಾವು ಕರೆದ್ರೆ ನಾವು ಅದು ರಾಜಕೀಯ ರಹಿತ ಅಂತ ಹೇಳ್ಬೋದಿತ್ತು. ಸಂಜು ಮಠಂದ್ರನ್ನು ಕರೆದಿದ್ರೆ ನಾನು ಹೇಳ್ತಿದ್ದೆ ರಾಜಕೀಯ ರಹಿತ, ನನ್ನನ್ನು ಕರೆದಿದ್ದರು ಅಂತ ಹೇಳ್ಬೋದು. ಆಮಂತ್ರಣವನ್ನೇ ಮಾಡಲಿಲ್ಲ, ಸೀಮಿತ ಆಮಂತ್ರಣವನ್ನು ಮಾಡಿದ್ದಾರೆ. ಉಳಿದವರಿಗೆಲ್ಲ ನಾವು ಪತ್ರಿಕೆಯ ಮೂಲಕ ಹೇಳಿದ್ದೆ ಆಮಂತ್ರಣ ಅಂತ ಹೇಳ್ತಾ ಇದ್ರು. ಅಲ್ಲ, ಹಾಗಾದ್ರೆ ಎಲ್ಲ ಇದು ವಾರ್ತೆ ಕೇಳಿ ನಿಮ್ಮ ಸೋಷಿಯಲ್ ಮೀಡಿಯಾ ಬಾಕಿಯಲ್ಲಿ ನೋಡಿ ಜನ ಬಂದದ್ದು. ಹಾಗಾದ್ರೆ ಇಲ್ಲಿಗೆ ಈಗ ಮುಖ್ಯಮಂತ್ರಿಗಳು ಕೂಡ ಹಾಗೆ ಬಂದದ್ದು. ಮುಖ್ಯಮಂತ್ರಿಗಳಿಗೆ ಕಾಗದ ಪ್ರಿಂಟ್ ಮಾಡಿದ್ದಾರೆ ಹೇಳುವಂಥದ್ದು. ಮಾತು ಮಾತಿಗೆ ರಾಜಕೀಯ ಇಲ್ಲ ಅಂತ ಹೇಳೋರು. ಇಲ್ಲಿ ಅವರು ಪ್ರಾಸ್ತಾವಿಕ ಭಾಷಣ ಮಾಡುವಂಥದ್ದನ್ನು ಗಮನಿಸಿದಾಗ ಅವರೊಬ್ಬರು